ಚಿಕ್ಕಬಳ್ಳಾಪುರದಲ್ಲಿ ಗ್ರ್ಯಾಂಡ್ ಆಗಿ ಒಂದು ಶುದ್ಧ ಸಸ್ಯಾಹಾರಿ ಹೋಟೆಲ್ ಪ್ರಾರಂಭವಾಗಿದೆ. ಇದು ಮಧ್ಯಮ ಬಡ ಮತ್ತು ಎಲ್ಲ ಒಂದು ಜನರಿಗೂ ಕೈಗೆಟುಕುವ ಬೆಲೆಯಲ್ಲಿ ಉತ್ತಮ ಸ್ವಾದಿಷ್ಟವಾದಂತಹ ಒಂದು ಆಹಾರದ ತಯಾರಿಕೆಯನ್ನ ನಾವು ನೋಡಬಹುದು. ಜೊತೆಗೆ ಗ್ರ್ಯಾಂಡ್ ಎಂಟ್ರಿ ಆಗಿ ಓಪನ್ ಆಗಿರ್ತಕ್ಕಂತ ಈ ಒಂದು ಹೋಟೆಲ್ ನಲ್ಲಿ ಉಚಿತವಾಗಿ ಇವತ್ತಿನ ದಿನ ಜಾಸ್ತಿ ಗ್ರಾಹಕರು ಬಂದು ಸವಿತಾ ಇದ್ದಾರೆ. ಆ ಒಂದು ಸವಿರುಚಿಯನ್ನ ಗ್ರಾಹಕರನ್ನೇ ಯಾವ ರೀತಿ ಇದೆ ಅನ್ನೋದನ್ನ ಕೇಳೋಣ. ಮೇಡಮ್, ಈಗಾಗಲೇ ಗ್ರ್ಯಾಂಡ್ ಹೋಟೆಲ್ ಓಪನ್ ಆಗಿದೆ. ರುಚಿಯಾದ ಶುದ್ಧ ಸಸ್ಯಾಹಾರಿ ಹೋಟೆಲ್ ಆಗಿದೆ. ಯಾವ ರೀತಿ ಇದೆ? ಮೇಡಮ್, ಫುಡೀಸ್ಗೆ ಇದು ಒಳ್ಳೆ ಹೋಟೆಲ್ ಅಂತ ಹೇಳ್ಬೋದಾ? ನೀವ್ ಎಲ್ಲಿಂದ ಬಂದಿದ್ದೀರಾ? ಬೆಂಗಳೂರಿಂದ ಬಂದಿದ್ದೀರಾ? ಓಕೆ. ರುಚಿಯಾದ ಶುಚಿಯಾದ ಆಹಾರಕ್ಕಾಗಿ ಎಲ್ಲರೂ ಪರಿತಪಿಸ್ತಾರೆ. ಆದರೆ ಇಂದಿನ ನಮ್ಮ ಬದುಕಿನಲ್ಲಿ ಅಂತಹ ರುಚಿಯಾದ ಊಟ ಮನೆ ಬಿಟ್ಟರೆ ಬೇರೆ ಎಲ್ಲಿ ಎಂಬ ಎಲ್ಲರ ಗಮನ ಸೆಳೆಯುವ ರೀತಿಯಲ್ಲಿ ಇದೇ ಮೇ 3ರಂದು ಚಿಕ್ಕಬಳ್ಳಾಪುರದ ಡಿ ಮಾರ್ಟ್ ಬಳಿ ಇರುವ ಸಮರಸ ಶುದ್ಧ ಸಸ್ಯಾಹಾರಿ ಹೋಟೆಲ್ ಗ್ರ್ಯಾಂಡ್ ಪ್ರಾರಂಭೋತ್ಸವ ಆಗ್ತಿದೆ. ಅದರಲ್ಲೂ ವಿಶೇಷ ಪ್ರಕಟಣೆ. ಪ್ರಾರಂಭ ದಿನವೇ ಎಲ್ಲ ಗ್ರಾಹಕರಿಗೂ ಉಚಿತವಾಗಿ ಅದೇ ಹೋಟೆಲ್ ಊಟ ಸವಿಯುವ ಅವಕಾಶ. ಒಮ್ಮೆ ರುಚಿಗೆ ಶುಚಿಗೆ ಹೆಸರಾಗಿರುವ ಸಮರಸ ಹೋಟೆಲ್ಗೆ ಹೋಗೋಣ, ಅಲ್ಲಿನ ರುಚಿಯನ್ನು ಸವಿಯೋಣ. ನಾವು ಹೋಗೋಣ, ನಮ್ಮೊಂದಿಗೆ ನಮ್ಮ ಗೆಳೆಯರನ್ನು ಕರೆದೊಯ್ಯೋಣ. ಹಲೋ, ನೆನಪಿದೆಯಾ? ಚಿಕ್ಕಬಳ್ಳಾಪುರ ನಗರದಿಂದ ಪೇರೆಸಂದ್ರ ಕಡೆ ಹೋಗೋ ಜಸ್ಟ್ ವಾಪಸಂದ್ರ ಫ್ಲೈಓವರ್ ದಾಟಿದ್ರೆ ಸಾಕು. ಅದೇ ನಮ್ಮ ಭೋಜನ ಭುಜಿಸುವ ಶುಚಿ ರುಚಿ ಶುದ್ಧ ಗಾಳಿ ಸಿಗುವ ಎಲ್ಲರ, ಮುಖ್ಯವಾಗಿ ಕುಟುಂಬ ವಾತಾವರಣ ಇರುವ ಎಲ್ಲ ಜನರ ಮನಗೆದ್ದ ಸಮರಸ ಹೋಟೆಲ್. ಸರಿ, ಹೇಳಿ. ಇವತ್ತು ಸಮರಸ್ ವೆಜ್ ಗ್ರಾಂಡ್ ಓಪನಿಂಗ್ ಆಗಿದೆ. ಯಾವ ರೀತಿ ಒಂದು ಸೇವೆಗಳನ್ನ ಕಲ್ಪಿಸ್ತಾ ಇದ್ದೀರಾ ಅಂತ ಹೇಳಿ ನೋಡಿ. ಇವತ್ತು ನಿಜಕ್ಕೂ ಒಬ್ಬ ಆಂಟ್ರಪ್ರಿನರ್ ಆಗಿ, ಒಬ್ಬ ವ್ಯಾಪಾರಸ್ಥನಾಗಿ ನಿಜಕ್ಕೂ ಒಂದು ಸಂತೋಷದ ದಿನ. ತುಂಬಾ ವರ್ಷಗಳ ನಮ್ಮ ಒಂದು ಕನಸು ಏನು, ಚಿಕ್ಕಬಳ್ಳಾಪುರದಲ್ಲಿ ಒಂದು ಒಳ್ಳೆಯ ಒಂದು ರೆಸ್ಟೋರೆಂಟ್ ಮಾಡಬೇಕು, ಒಂದು ಒಳ್ಳೆ ಹೋಟೆಲ್ ಮಾಡಬೇಕು. ಆ ಒಂದು ಕನಸನ್ನ ಇವತ್ತು ನನಸು ಮಾಡ್ಕೊತಾ ಇದೀವಿ. ಇವರು ನನ್ನ ಪಾರ್ಟ್ನರು, ನನ್ನ ಸಂಬಂಧಿ, ನನ್ನ ತಮ್ಮ ಅಮರ್ ಅಂತ. ಮೊದಲನೇದಾಗಿ ಎಲ್ಲರಿಗೂ ಹೇಳ್ಬೇಕೇನಂತಂದ್ರೆ, ಸಮರಾಸ್ ಅಂದ್ರೆ ಸಂದೀಪು ಮತ್ತೆ ಅಮರ್ರು ಅಂತ ಎರಡನ್ನೂ ಸೇರಿ ಸಮರಾಸ್ ಅನ್ನುವಂತ ಒಂದು ಹೆಸರನ್ನ ಇಟ್ಟಿದೀವಿ. ಈಗಾಗಲೇ ನಮ್ಮ ಒಂದು ಶಾಖೆ ಬಾಗೇಪಲ್ಲಿಯಲ್ಲಿ ದೇವರ ದಯದಿಂದ, ಗ್ರಾಹಕರ ಅತ್ಯುತ್ತಮ ಬೆಂಬಲದಿಂದ ತುಂಬಾ ಚೆನ್ನಾಗಿ ಮಾಡ್ತಾ ಇದೀವಿ. ನಾವು ಆಕ್ಚುಲಿ ಈ ಬಿಸ್ನೆಸ್ಗೆ ನಾವು ಹೊಸಬ್ರು. ಹೋಟೆಲ್ ಇಂಡಸ್ಟ್ರಿ ಅನ್ನೋದೇ ನಮ್ಗೆ ಏನಂದ್ರೆ ಗೊತ್ತಿಲ್ಲ. ಅಂಥದ್ರಲ್ಲಿ ಬಾಗೇಪಲ್ಲಿಯಲ್ಲಿ ನಾವು ಮಾಡಿದಾಗ ಆ ಒಂದು ರೆಸ್ಟೋರೆಂಟು ತುಂಬಾ ಚೆನ್ನಾಗಿ ನಡೀತಾ ಇದೆ ದೇವರ ದಯದಿಂದ. ಅದೇ ನಮಗೆ ಉತ್ತೇಜಕವಾಗಿ ಇವತ್ತು ಇನ್ನೊಂದು ರೆಸ್ಟೋರೆಂಟ್ ಅನ್ನ ಮಾಡುವಂತ ಕಡೆಗೆ ಹೊರಟಿದೀವಿ. ಅದೇ ರೀತಿ ಗೌರಿಬಿದನೂರಿನಲ್ಲೂ ಸಹ ಈಗ ಇನ್ನೊಂದು ರೆಸ್ಟೋರೆಂಟ್ ಮಾಡಕ್ ಹೊರಟಿದೀವಿ. ಈ ಒಂದು ರೆಸ್ಟೋರೆಂಟು ಚಿಕ್ಕಬಳ್ಳಾಪುರಕ್ಕೆ ಹೊಂದಿಕೊಂಡಿರೋ ಹಾಗೆ ಹೈವೇ ಪಕ್ಕದಲ್ಲೇ ಇರೋದ್ರಿಂದ ನಮಗೆ ಚಿಕ್ಕಬಳ್ಳಾಪುರದ ಗ್ರಾಹಕರು ಹಾಗೂ ಏನು ನಮ್ಮ ಹೈವೇ ಗ್ರಾಹಕರು ನಮಗೆ ಬರುವಂತಹ ಒಂದು ಎಕ್ಸ್ಪೆಕ್ಟೇಷನ್ ನಮಗಿದೆ. ಜೊತೆಗೆ ಚಿಕ್ಕಬಳ್ಳಾಪುರ ದೊಡ್ಡ ನಗರವಾಗಿ ಬೆಳೀತಿರೋದ್ರಿಂದ ಸ್ವಿಗ್ಗಿ, ಝೊಮ್ಯಾಟೋದಂತಹ 10 ಹಲವು ಏನು ಸೇವೆಗಳನ್ನು ಕೊಡುವಂತಹ ಸಂಸ್ಥೆಗಳಿರೋದ್ರಿಂದ ಅವರಿಂದ ಸಹ ನಾವು ನಮ್ಮ ಚಿಕ್ಕಬಳ್ಳಾಪುರದ ಮನೆಗೆ ನಮ್ಮ ಶುಚಿಯಾದ ರುಚಿಯಾದ ಆಹಾರವನ್ನು ತಲುಪಿಸ್ಬೋದು ಅನ್ನೋದು ನಮ್ಮದು ಒಂದು ಕನಸು. ಈ ಮುಖಾಂತರ ಈ ಉದ್ಯಮವನ್ನು ಕಟ್ಟೋದಕ್ಕೆ ನಾವಿಬ್ಬರು ಹೊರಟಿದ್ದೀವಿ. ನಮ್ಮ ಜೊತೆ ಇನ್ನೂ 3 ಜನ ನಮ್ಮ ಜೊತೆ ಈ ಒಂದು ಪಾಲುದಾರಿಕೆಯಲ್ಲಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಚಿಕ್ಕಬಳ್ಳಾಪುರಕ್ಕೆ ಒಂದು ಅತ್ಯುತ್ತಮವಾದಂಥ ಒಂದು ಹೋಟೆಲನ್ನು ಕೊಡಬೇಕು ಅಂತ ಏನು ಆಸೆ ಇತ್ತು, ಅದನ್ನು ಇವತ್ತು ನಾವು ಈಡೇರಿಸ್ಕೊಂಡಿದ್ದೀವಿ. ನಾನು ಚಿಕ್ಕಬಳ್ಳಾಪುರದ ಮತ್ತು ಸುತ್ತಮುತ್ತಲಿನ ಎಲ್ಲ ಜನಕ್ಕೆ ವಿನಂತಿ ಮಾಡ್ತೀನಿ,
ನಿಮ್ಮ ಏನು ಈ ಸಮರಾಸ್ ವೆಜ್ ರೆಸ್ಟೋರೆಂಟ್ನಲ್ಲಿ ಅತ್ಯುತ್ತಮ ಶುಚಿಯನ್ನ, ಅತ್ಯುತ್ತಮ ರುಚಿಯನ್ನ ಮತ್ತೆ ಒಳ್ಳೆ ಸರ್ವಿಸನ್ನ ನಾವು ಕೊಡ್ತೀವಿ. ಹೊರಗಡೆ ಪಾರ್ಕಿಂಗ್ ಇಂದ ಹಿಡಿದು, ಕಿಚನ್ ಇಂದ ಹಿಡಿದು, ನಿಮ್ಮ ಟೇಬಲ್ ಇಂದ ಹಿಡಿದು, ಕೊನೆಗೆ ಟಾಯ್ಲೆಟ್ಸ್ ಇಂದ ಹಿಡಿದು ನಿಮಗೆ ಅತ್ಯುತ್ತಮವಾದ ಅನುಭವವನ್ನ ಕೊಡುವಂತಹ ಕೆಲಸವನ್ನ ಪ್ರಾಮಾಣಿಕವಾಗಿ ನಾವು ಇಡೀ ಸಂಸ್ಥೆ ಮಾಡ್ತೀವಿ. ಎಲ್ಲರೂ ಬನ್ನಿ, ನಮ್ಮ ಹೋಟೆಲ್ನಲ್ಲಿ ಊಟ ಮಾಡಿ. ಏನಾದರೂ ತಪ್ಪಿದ್ರೆ ಹೀಗಲ್ಲ ಹೀಗೆ ಅಂತ ಹೇಳಿ ನಾವೆಲ್ಲ ನಿಮ್ಮ ಮನೆ ಮಕ್ಕಳು ತಿದ್ಕೊಳ್ಳೋಂಥ ಮನಸ್ಥಿತಿ ನಮಗಿದೆ. ಒಂದು ಉತ್ತಮವಾದ ಹೋಟೆಲನ್ನು ಕೊಟ್ಟಿದ್ದೀವಿ. ಅದರಲ್ಲಿ ತಾವು ಸಹ ಭಾಗಿದಾರರಾಗಿ ನಮ್ಮನ್ನ ಹರಿಸಿ ನಮ್ಮ ಒಂದು ವ್ಯಾಪಾರವನ್ನ ವೃದ್ಧಿ ಮಾಡೋದಕ್ಕೆ ನೀವೆಲ್ಲರೂ ನಮಗೆ ಸಹಕರಿಸಿ ಅಂತ ಈ ಮುಖಾಂತರ ಕೇಳ್ಬೋದು. ಸರ್, ಇವತ್ತು ಗ್ರಾಂಡ್ ಓಪನಿಂಗ್ ಇದೆ, ಏನು ಇವತ್ತು ಸಮರಾಸ್ ಹೋಟೆಲ್ ಇವತ್ತು ಪೂಜೆ ಮಾಡಿ ವ್ಯಾಪಾರನ ಶುರು ಮಾಡಿದ್ದಾರೆ. ಸಂದೀಪ್ ರೆಡ್ಡಿ ಮತ್ತೆ ಅವ್ರ ಸ್ನೇಹಿತರು ನನಗೆ ತುಂಬಾ ಆತ್ಮೀಯರು. ಈಗಾಗಲೇ ಬಾಗೇಪಲ್ಲಿ ಹತ್ರ ಒಂದು ಹೋಟೆಲ್ ಮಾಡಿದ್ದಾರೆ, ಚೆನ್ನಾಗಿ ನಡೀತಿದೆ. ಒಳ್ಳೆ ರುಚಿಕರವಾದ ಆಹಾರ ನಾನು ಸಹ ಇವತ್ತು ಸೇವನೆ ಮಾಡಿದ್ದೀನಿ, ತುಂಬಾ ಚೆನ್ನಾಗಿದೆ. ಸಂದೀಪ್ ಅವರು ತುಂಬಾ ಒಳ್ಳೆಯವರಿದ್ದಾರೆ, ಒಳ್ಳೆ ವ್ಯಾಪಾರ ಆಗ್ತದೆ. ಸೊ ಒಳ್ಳೇದಾಗ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಅವರ ಏನ್ ತಿಂಡಿಗಳು ಅವ್ರ ಮನಸ್ಸಿನಂತೆ ಸ್ವೀಟ್ ಆಗಿದೆ ಸರ್. ಸೊ ನಾನು ಒಂದು ದೋಸೆ ತಿಂದೆ, ಹಲ್ವಾ ತಿಂದೆ, ಎರಡೂ ತುಂಬಾ ಚೆನ್ನಾಗಿದೆ. ಸೊ ಮುಂದೆ ಏನಾದರೂ ನಾವೇನು ತಿಂಡಿ ತಿನ್ಬೇಕು ಅಂತಂದ್ರೆ ಇಲ್ಲಿ ಬರ್ಬೋದು ಅನ್ನಿಸ್ತಿದೆ, ಬರ್ತೀವಿ. ಏನ್ ಹೇಳಕ್ ಇಷ್ಟಪಡ್ತಾರೆ ಸಂದೀಪ್ ರೆಡ್ಡಿ ಅವರು ಈ ಸಂದರ್ಭದಲ್ಲಿ? ಏನೋ ಒಳ್ಳೆ ಬಿಸ್ನೆಸ್ ಮಾಡ್ತಿದ್ದಾರೆ. ಇನ್ನು ಈಗ ಟಾಟಾ ಬಿರ್ಲಾ ಅವರು ಒಂದು ಸಣ್ಣ ಗುಂಡ್ಸೂಜಿ ತಯಾರು ಮಾಡೋದ್ರಿಂದ ಮೇಲೆ ಬಂದವರು ಅಲ್ವಾ. ಸೊ ಇವ್ರು ಏನು ಕೈ ಹಾಕಿ ಒಂದೊಂದೇ ಮಾಡ್ತಿದ್ದಾರೆ. ಈಗ ಒಳ್ಳೆ ಲೇಔಟ್ಸ್ ಮಾಡ್ತಾ ಇದ್ದಾರೆ. ಒಳ್ಳೆ ಹುಡುಗ ಇದ್ದಾನೆ, ಎಜುಕೇಟೆಡ್ ಇದ್ದಾನೆ. ಒಳ್ಳೆ ಮೇಲೆ ಬರಲಿ, ಆರ್ಥಿಕವಾಗಿ ಮೇಲೆ ಬರಲಿ, ಸಮಾಜ ಸೇವೆ ಬೇರೆ ಮಾಡ್ತಾ ಇದ್ದಾರೆ. ಒಳ್ಳೇದಾಗ್ಲಿ. ಅವ್ರ ಮನಸ್ಸಲ್ಲಿ ಏನೇ ಆಸೆ ಇದೆ ಅದು ಮೈಗೂಡ್ಲಿ ಅವರಿಗೆ. ಆಕ್ಚುಲಿ ಇದು ಗ್ರ್ಯಾಂಡ್ ಓಪನಿಂಗ್ ಅಲ್ಲ ಸರ್, ಇದು ತುಂಬಾ ಸರಳವಾಗಿ ಸಿಂಪಲ್ ಆಗಿ ನಾವಿವತ್ತು ಒಂದು ಓಪನಿಂಗ್ ಅನ್ನ ಮಾಡಿದೀವಿ. ಯಾವುದೇ ಗೆಸ್ಟ್ ಅನ್ನ, ಯಾವುದೇ ಒಂದು ಸಂಬಂಧಿಕರನ್ನ, ಯಾವುದೇ ಸ್ನೇಹಿತರನ್ನ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿಲ್ಲ. ಎಲ್ಲರಲ್ಲೂ ನಾನು ಕ್ಷಮೆ ಕೇಳ್ತೀನಿ. ಎಲ್ಲರಿಗೂ ಒಂದು ನಿರೀಕ್ಷೆ ಇತ್ತು. ಸಂದೀಪ್ ರೆಡ್ಡಿ ಮತ್ತು ಅಮರ್ ಅವರು ಏನು ಒಂದು ಹೊಸ ರೆಸ್ಟೋರೆಂಟ್ ಓಪನ್ ಮಾಡ್ತಾರೆ, ಅವತ್ತು ನಮ್ಮನ್ನೆಲ್ಲರನ್ನೂ ಕರೀತಾರೆ, ನಾವೆಲ್ಲರೂ ಸೇರಿ ಸಂಭ್ರಮವಾಗಿ ಆಚರಿಸ್ಬೇಕು ಅನ್ನೋದಿತ್ತು. ಆದರೆ ನಮ್ಮಿಬ್ಬರಿಗೂ ಕೆಲಸದ ಒತ್ತಡ ಜಾಸ್ತಿ ಇದ್ದಿದ್ರಿಂದ ಮತ್ತೆ ನಮ್ಮ ಏನು ಹಿತೈಷಿಗಳು, ಸ್ನೇಹಿತರು, ಸಂಬಂಧಿಕರ ಪಟ್ಟಿ ತುಂಬಾ ದೊಡ್ಡದಿರೋದ್ರಿಂದ ಸಾವಿರಾರು ಜನಗಳನ್ನ ನಾವು ಪ್ರತ್ಯಕ್ಷವಾಗಿ ಮತ್ತೆ ಪರೋಕ್ಷವಾಗಿ ಇನ್ವೈಟ್ ಮಾಡೋದಕ್ಕೆ ನಮಗೆ ಸಮಯ ಸಾಕಾಗದೇ ಇದ್ದಿದ್ರಿಂದ ಕೊನೆಗೆ ನಾವಿಬ್ರು ಡಿಸೈಡ್ ಮಾಡಿ ಏನಂತಂದ್ರೆ ಈಗಾಗಲೇ 3-4 ತಿಂಗಳಿಂದನೇ ಓಪನ್ ಆಗಬೇಕಾಗಿತ್ತು. ಹೋಟ್ಲೆಲ್ಲ ಪ್ರಾರಂಭ ಆಗೋದಕ್ಕೆ ರೆಡಿ ಇತ್ತು. ಆದ್ರೆ ಇವತ್ತು ಮಾಡೋಣ ಫಂಕ್ಷನ್ನು, ನಾಳೆ ಮಾಡೋಣ ಅಂತೇಳಿ ನಮ್ಮಿಬ್ರಿಗೂ ಸಮಯದ ಒತ್ತಡ ಇದ್ದಿದ್ರಿಂದ ಅದು ಹಂಗೆ ಮುಂದಕ್ಕೆ ಹೋಗ್ತಾ ಬಂತು. ಸೊ ವ್ಯಾಪಾರದಲ್ಲಿ ಇದು ಒಳ್ಳೇದಲ್ಲ ಅಂತೇಳಿ ತಕ್ಷಣವೇ ಪ್ರಾರಂಭ ಮಾಡೋಣ ಅಂತೇಳಿ ಇವತ್ತು ನಾವು ಈ ಹೋಟೆಲನ್ನು ಪ್ರಾರಂಭ ಮಾಡಿದ್ದೀವಿ. ಯಾರನ್ನೂ ಕರೆದಿಲ್ಲ ಅಂತ ದಯವಿಟ್ಟು ಯಾರು ಏನು ಅನ್ಕೊಳೋದು ಬೇಡ. ಆ್ಯಕ್ಚುಲಿ ಯಾರನ್ನೂ ಕರೆದಿಲ್ಲ. ಇವನ್ ನನ್ನ ವೈಫ್ ಆಗಲಿ ಅವ್ರ ವೈಫ್ ಆಗಲಿ ಕೂಡ ಸಹ ಬಂದಿಲ್ಲ. ಅವರು ಸಹ ನಿಮ್ಮ ಹಾಗೆ ಯಾರಾದರೂ ಗ್ರಾಹಕರಾಗಿ ಬಂದು ಹೋಗ್ತಾರೆ, ಅಷ್ಟು ಬಿಟ್ರೆ ಯಾರು ಇಲ್ಲಿ ಸ್ಪೆಷಲ್ ಇನ್ವೈಟೀಸ್ ಇಲ್ಲ. ತುಂಬಾ ದೊಡ್ಡವ್ರನ್ನೆಲ್ಲ ವಿಜಯೇಂದ್ರಣ್ಣನಿಂದ ಹಿಡಿದು, ನಿರ್ಮಲಾನಂದ ಸ್ವಾಮಿಗಳಿಂದ ಹಿಡಿದು, ಏನು ನಮ್ಮ ವಿಶ್ವಣ್ಣನಿಂದ ಹಿಡಿದು, ಈವನ್ ನಮ್ಮ ಕ್ಷೇತ್ರದ ಶಾಸಕರಾದ ಪ್ರದೀಪ್ ಈಶ್ವರ್ ಅವ್ರನ್ನೂ ಕರಿಬೇಕು ಅನ್ನೋದು ತುಂಬಾ ಆಸೆ ಇಟ್ಕೊಂಡಿದ್ವಿ. ಆ ರೀತಿಯ ಪಟ್ಟಿ ದೊಡ್ಡದಿದ್ದರಿಂದ ನಾವು ಕರೆಯಕ್ಕಾಗಿಲ್ಲ, ಒತ್ತಡ ಜಾಸ್ತಿ ಇತ್ತು. ಅದಕ್ಕೋಸ್ಕರ ದಯವಿಟ್ಟು ಎಲ್ಲ ನನ್ನ ಚಿಕ್ಕಬಳ್ಳಾಪುರದ ಜನತೆ ಮತ್ತು ಸುತ್ತಮುತ್ತಲಿನ ಜನತೆ ಈ ಒಂದು ನನ್ನ ತಪ್ಪನ್ನ ಮನ್ನಿಸಿ ಈ ಹೋಟೆಲ್ ನಿಮ್ಮದೇ ಅಂತ ತಿಳ್ಕೊಂಡು ದಯವಿಟ್ಟು ಬನ್ನಿ, ಊಟ ಮಾಡಿ. ನಿಮ್ದೇ ಹೋಟ್ಲ್ ಅನ್ಕೊಂಡು ದಯವಿಟ್ಟು ಬಿಲ್ ಕೊಡ್ದಿರ ಹೋಗ್ಬೇಡಿ. ಬಿಲ್ ಅಂತೂ ದಯವಿಟ್ಟು ಕೊಡಿ ಅಂತ ಕೇಳ್ಕೊಂತ, ನಮ್ಮನ್ನ ಬೆಳೆಸಿ ಅಂತ ಕೇಳ್ಕೊಂತ, ಥ್ಯಾಂಕ್ ಯು. ಇಂಥ ಹೋಟೆಲ್ ಹೇಗೆ ಅನಿಸ್ತಿದೆ? ತುಂಬಾ ಚೆನ್ನಾಗಿದೆ, ಫುಡ್ ತುಂಬಾ ಚೆನ್ನಾಗಿದೆ. ದೋಸೆ ಎಲ್ಲ ಫುಲ್ ಕ್ರಿಸ್ಪಿ ಆಗಿದೆ. ರೈಸ್ ಐಟಮ್ ಎಲ್ಲ ಫುಲ್ ಚೆನ್ನಾಗಿದೆ. ನಮ್ಗೆ ಇಷ್ಟ ಆಯ್ತು ಸರ್.